ಬಹಳ ಅತ್ಯುತ್ತಮ ರೀತಿಯಲ್ಲಿ ಯಶಸ್ವಿಯಿಂದ ಮೂಡಿ ಬರ್ತಾ ಇದೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನಗಳನ್ನು ನಾನು ನೋಡ್ತಿದ್ದೇನೆ. ನಾವು ಏನು ಯೋಚನೆ ಮಾಡಿದೆವೋ ಮೇಳ, ಈ ಹಿಂದೆ ಮಾಡಿದ ಕೃಷಿ ಮೇಳದ ಹಾಗೆ ಇದು ಒಂದು ಮಿನಿ ಕೃಷಿ ಮೇಳದ ಹಾಗೆ ಮೂಡಿ ಬರಬೇಕು ಅಂತ ಒಂದು ಆಸೆ ಇತ್ತು ನಮ್ದು. ನಾನು ನಿನ್ನೆ ನೋಡ್ತಾ ಇದ್ದೇನೆ, ಯುವ ಕೃಷಿಕರು ಬರ್ತಾ ಇದ್ದಾರೆ. ಈಗ ಸೆಮಿನಾರ್ಗಳು ಆಗ್ತಾ ಉಂಟು, ಅದರಲ್ಲಿ ಕೂತು ಅವರಾಗಿ ಬಂದು ಕೂತ್ಕೊಳ್ತಾರೆ. ಹೇಗಿದೆ ಮೇಳ? ಸೂಪರ್ ಆಗಿದೆ. ನೋಡ್ತಾ ಇದ್ದೇವೆ, ತುಂಬಾ ಚೆನ್ನಾಗಿದೆ. ತೊಂದರೆ ಇಲ್ಲ, ಚೆನ್ನಾಗಿದೆ. ಕನಸವಾದೆಲ್ಲ ಕಲರ್ ವೆರೈಟಿ ಸಿಟಿಗಿಂತ ಜಾಸ್ತಿ ಗ್ರಾಮೀಣ ಪ್ರದೇಶದಿಂದ ಜನರು ಬರ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಒಂದು ರೆಸ್ಪಾನ್ಸ್ ಕಾಣ್ತಾ ಉಂಟು. ಒಳ್ಳೆ ರೆಸ್ಪಾನ್ಸ್ ಅಂತ ಅನ್ನಿಸ್ತದೆ ನೋಡುವಾಗ. ಟೂ ಮೆನಿ ಥಿಂಗ್ಸ್ ಒಂದೇ ಪ್ಲೇಸ್ ಅಲ್ಲಿ ಅಂತ ಹೇಳೋದು. ಗುಡ್ಡೆ ಬಿರಿಯಾನಿ ಮಾಡಲಿಕ್ಕೆ ನಾವು ಬೆಂಗಳೂರಿಂದ ವಿಶೇಷವಾದ ಗುಡ್ಡೆಯನ್ನು ತರಿಸಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಇಡೀ ಪ್ರಚಾರವಾಯಿತು. ಎಷ್ಟಂತ ಹೇಳಿದ್ರೆ ಜನರು ಹುಡುಕಿ ಬರ್ತಾ ಇದ್ದಾರೆ. 5 ಕಡೆಯಲ್ಲಿ ಈ ಸತಿ ಹಲಸು ಮೇಳ ಮಾಡ್ತಾ ಇದ್ದೇವೆ. ಯುವ ಕೃಷಿಕರಿಗೆ ಉತ್ಸಾಹ ಆಗೋ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸುಳ್ಯದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹಲಸು ಮಾವು ಮೇಳ ಅಂತ ಹೇಳೋದನ್ನು ಆಯೋಜಿಸಿದ್ದಾರೆ. ನಾವು ಒಂದು ಕಷ್ಟಪಟ್ಟದಕ್ಕೆ ಸಾರ್ಥಕ ಆಗಿದೆ ಅದು. ನಾವು ನಮ್ಮ ತೋಟದಲ್ಲಿ ಬೆಳೆದ ಡ್ರ್ಯಾಗನ್ ಫ್ರೂಟ್, ಆಮೇಲೆ ರಂಬುಟಾನ್ ಇದೆ, ಗೂಸಾನ್ ಇದೆ. ಪ್ರಿಯ ವೀಕ್ಷಕರೇ ನಮಸ್ತೆ. ಸುಳ್ಯದಲ್ಲಿ ಅನೇಕ ಮೇಳಗಳು ನಡೆದಿದ್ದಾವೆ, ಆದರೆ ಇದೇ ಪ್ರಥಮವಾಗಿ ಹಲಸು ಮತ್ತು ಮಾವು ಮೇಳ ನಡೀತಾ ಇದೆ. ಈ ಮೇಳದ 2ನೇ ದಿನದಲ್ಲಿ ನಾವಿದ್ದೇವೆ. ಟೀಮ್ ಉಬಾರ್, ಸುಳ್ಯ ರೈತ ಉತ್ಪಾದಕ ಕಂಪನಿ, ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಜೊತೆಗೆ ಸುದ್ದಿ ಕೃಷಿ ಅರಿವು ಕೇಂದ್ರ, ಇದರ ಸಹಯೋಗದಲ್ಲಿ ಈ ಒಂದು ಮೇಳ ನಡೀತಾ ಇದೆ. 2ನೇ ದಿನ ಭಾಗವಹಿಸಿದಂತಹ ಜನ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಯಾವ ರೀತಿ ಇಲ್ಲಿ ವ್ಯವಹಾರ ನಡೀತಾ ಇದೆ, ಈ ಮೇಳ ಯಾವ ರೀತಿ ನಡೀತಾ ಇದೆ ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಹಲಸು ಮಾವು ಮೇಳದ 2ನೇ ದಿನ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಆಗಮಿಸಿದ್ದಾರೆ. ಸ್ಟಾಲ್ಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಯೋಜನಾ ಸಂಯುಕ್ತ ಮಂಡಳಿಯ ಒಂದಷ್ಟು ಪದಾಧಿಕಾರಿಗಳು ಕೂಡ ಈ ಒಂದು ಮೇಳಕ್ಕೆ ಭೇಟಿಯನ್ನ ನೀಡಿ ವೀಕ್ಷಿಸಿದ್ದಾರೆ. ಅಧ್ಯಕ್ಷರಾಗಿರುವಂತಹ ಪವನ್ ಪಲ್ಲತಡ್ಕ ನಮ್ಮೊಂದಿಗಿದ್ದಾರೆ. ಹೇಗೆ ಹಲಸು ಹಾಗೂ ಮಾವು ಮೇಳ ಇದು ಸುಳ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಆಯೋಜನೆ ಮಾಡಿದ್ದಾರೆ. ಬಹಳ ಅತ್ಯುತ್ತಮ ರೀತಿಯಲ್ಲಿ ಯಶಸ್ವಿಯಿಂದ ಮೂಡಿ ಬರ್ತಾ ಇದೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನಗಳನ್ನು ನಾನು ನೋಡ್ತಿದ್ದೇನೆ. ಬೆಳಿಗ್ಗೆಯಿಂದ ನಾವು ಯೋಜನಾ ಸಂಯುಕ್ತ ಮಂಡಳಿಯ ತಂಡವೇ ನಾವು ಇಲ್ಲಿ ಬೆಳಿಗ್ಗೆಯಿಂದಲೇ ಇದ್ದೇವೆ. ಈಗಾಗಲೇ ತುಂಬಾ ಜನ ಭಾಗವಹಿಸ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ ನಂತರ ಇವತ್ತು ರಜೆ ಇದ್ದ ಕಾರಣ ಇನ್ನಷ್ಟು ಜನ ಬರ್ಲಿಕ್ಕೆ ಅವಕಾಶ ಉಂಟು. ಇನ್ನು ನಾಳೆ ಇದಕ್ಕೂ ಹೆಚ್ಚಿನ ಜನ ಇಲ್ಲಿ ಸೇರ್ಬೋದು. ನಾವು ಇವಾಗಲೇ ಅನೇಕ ಎಲ್ಲ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟೆವು. ಎಲ್ಲವನ್ನು ಹೋಳಿಗೆ, ವಿಶೇಷವಾಗಿ ಹೋಳಿಗೆ ಅನ್ನು ಟೇಸ್ಟ್ ಮಾಡಿದೆವು. ಇಲ್ಲಿ ಐಸ್ ಕ್ರೀಮ್ ಟೇಸ್ಟ್ ಮಾಡಿದೆವು. ಎಲ್ಲ ಭಾಗಕ್ಕೆ, ಎಲ್ಲ ಸ್ಟಾಲ್ಗಳಿಗೆ ನಾವು ಹೋಗಿ ಭೇಟಿ ಮಾಡಿ ಎಲ್ಲ ಟೇಸ್ಟ್ ನೋಡಿದ್ದೇವೆ. ಬಹಳ ಚೆನ್ನಾಗಿ ಉಂಟು ಎಲ್ಲ ಫುಡ್ಗಳೆಲ್ಲ. ಈ ಒಂದು ಮೇಳದ ಪ್ರಮುಖ ಸಂಘಟನೆಯಲ್ಲಿ ಒಂದಾಗಿರುವಂತಹ ರೈತ ಉತ್ಪಾದಕ ಕಂಪನಿ, ಅದರ ಅಧ್ಯಕ್ಷರಾಗಿರುವಂತಹ ವೀರಪ್ಪಗೌಡ ಕಣ್ಕಲ್ ನಮ್ಮ ಜೊತೆಗಿದ್ದಾರೆ. 2ನೇ ದಿನ, ನಿನ್ನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇದು ಪ್ರಥಮವಾಗಿ ನಡೆಯುವಂಥದ್ದು. ಒಳ್ಳೆಯ ಪ್ರತಿಕ್ರಿಯೆ. ಹೇಗೆ ನೀವು ಹೇಗೆ ಕಂಡಿದ್ದೀರಿ? ಬಹಳ ಖುಷಿ ಆಗ್ತಾ ಇದೆ. ನಾವು ಏನು ಯೋಚನೆ ಮಾಡಿದೆವೋ ಮೇಳ, ಈ ಹಿಂದೆ ಮಾಡಿದ ಕೃಷಿ ಮೇಳದ ಹಾಗೆ ಇದು ಒಂದು ಮಿನಿ ಕೃಷಿ ಮೇಳದ ಹಾಗೆ ಮೂಡಿ ಬರಬೇಕು ಅಂತ ಒಂದು ಆಸೆ ಇತ್ತು ನಮ್ದು. ಆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ನಿನ್ನೆಯ ಜನಗಳ ಪ್ರತಿಕ್ರಿಯೆ ಇವತ್ತು ಹಾಗೆ. ಬಹುಶಃ ಎಲ್ಲರಿಗೂ ಯಾವುದೇ ವ್ಯಾಪಾರಸ್ಥರಿಗೆ ನೋಡಿದ್ರೆ ಎಲ್ಲರಿಗೂ ಒಳ್ಳೆ ವ್ಯಾಪಾರ ಅಂತ ಹೇಳ್ತಾ ಇದ್ದಾರೆ. ಜನಗಳು ಖುಷಿ ಪಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬಾ ಖುಷಿ ಆಗ್ತದೆ. ಓಕೆ, ಬಹುಶಃ ತುಂಬಾ ಮೇಳಗಳಿದೆ. ದೇಶ ಮಡಪಾಡಿಯವರೇ, ತುಂಬಾ ಮೇಳಗಳಲ್ಲಿ ನೀವು ಪ್ರಧಾನ ಪಾತ್ರ ವಹಿಸಿದವರು. ಆದ್ರೆ ಹಲಸು ಮಾವು ಮೇಳ ಪ್ರಥಮವಾಗಿ ನಡೀತಾ ಇದೆ, ಅದರಲ್ಲೂ ಕೂಡ ಭಾಗ ಆಗಿದ್ದೀರಿ. ಹೇಗಿದೆ? ಬಹಳ ಖುಷಿ. ನಾನು ನಿನ್ನೆ ನೋಡ್ತಾ ಇದ್ದೇನೆ, ಯುವ ಕೃಷಿಕರು ಬರ್ತಾ ಇದ್ದಾರೆ. ಈಗ ಸೆಮಿನಾರ್ಗಳು ಆಗ್ತಾ ಉಂಟು, ಅದರಲ್ಲಿ ಕೂತು ಅವರಾಗಿ ಬಂದು ಕೂತ್ಕೊಳ್ತಾರೆ. ನಿನ್ನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ ಇತ್ತು. ಇವತ್ತು ಯಕ್ಷಗಾನ ಸಹ ಇದೆ ಅಂತ ಒಳ್ಳೆ ಎಲ್ಲ ವಿಚಾರಗೋಷ್ಠಿ ಇರ್ಬೋದು, ಪ್ರದರ್ಶನಗಳಿರ್ಬೋದು, ಮಾರಾಟ ಇರ್ಬೋದು, ಬಹಳ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು. ವಿಶೇಷವಾಗಿ ಎಲ್ಲರೂ ಹೋಗುವಾಗ 4 ಗಿಡವನ್ನು ತಗೊಂಡು ಹೋಗ್ತಾರೆ. ಅದು ಯಾಕೆಂದ್ರೆ ಪರಿಸರವನ್ನು ಉಳಿಸ್ತಾರೆ ಮತ್ತು ತಮ್ಮ ಮನೆಯಲ್ಲಿ ಬಳಸ್ತಾರೆ. ಅದೊಂದು ಖುಷಿ ಕೊಡ್ತಕ್ಕಂಥ ಇದು. ಇದರ ಏನಂದ್ರೆ
ಮುಂದಿನ ಪ್ರತಿ ವರ್ಷವೂ ಇದು ಮಾಡಬೇಕು ಅಂತಕ್ಕಂಥ ಒಂದು ಉತ್ಸಾಹದಲ್ಲಿ ಬರ್ತಾ ಇದೆ. ಬಹುಶಃ ಇದಕ್ಕೆ ಎಲ್ಲರ ಆಸಕ್ತಿಯಿಂದ ಮುಂದಿನ ವರ್ಷವೂ ಇದು ಆಗಬಹುದು ಅಂತ ಅನಿಸಿಕೊಂಡಿದೆ. ಈ ಸಂಘಟನೆ ಮತ್ತೊಂದು ಭಾಗ ಪ್ರಣವ್ ಸೊಸೈಟಿ, ಅದರ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ರಂಜಿತ್ ಅಡ್ತಲೆ ಅವರಿದ್ದಾರೆ. ಹೇಗಿದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ಒಳ್ಳೆಯದಿದೆ. ನಾವು ಬಹುಶಃ 2022ರಲ್ಲಿ ಬಯಸೋನಿ ಕೃಷಿ ಮೇಳ ಅಂತೇಳಿ ಮಾಡಿಕೊಂಡು ಬಂದು ಇದು ಇವಾಗ ನಾವು ಮಾಡ್ತಿರುವಂಥ 2ನೇ ಕಾರ್ಯಕ್ರಮ. ಬಹುಶಃ ನಮಗೆ ನಿನ್ನೆ ನಾವು ಜಾಕ್ ಅನಿಲ್ ಅವರ ಹತ್ರ ಕಸಿ ಕಟ್ಟುವಂಥ ಇದನ್ನು ಮಾಡಿದ್ದೇವೆ. ಬಹುಶಃ ನಿನ್ನೆ ಅವರು ದಾಖಲೆ ಆಗಿದೆ, ಅದು 380 ಗಿಡವನ್ನು ಕಟ್ಟಿ ಕೊಟ್ಟಿರುವಂಥದ್ದು ಅವರು. ಹಾಗಾಗಿ ನಮಗೆ ಉತ್ತಮವಾದಂಥ ರೆಸ್ಪಾನ್ಸ್ ಬಂದಿದೆ. ಸುಳ್ಯ ಜನತೆಗೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಥ್ಯಾಂಕ್ ಯು. ಹೇಗೆ ಹೆಸರು? ಎಲ್ಲಿಂದ ಬರ್ತಾ ಇದ್ರಿ? ಹಾಂ, ಹೇಗಿದೆ ರೆಸ್ಪಾನ್ಸ್? ಮೊದಲು ಇಂಥರಲ್ಲಿ ಭಾಗವಹಿಸಿದ್ರಾ? ಫಸ್ಟ್ ಟೈಮ್. ಏನು ಅನ್ನಿಸ್ತು? ಹೇಗಿದೆ ಮೇಳ? ಹೇಗಿದೆ ಮೇಳ? ಎಸ್ ಹೇಳಿ. ಹಾಂ, ಚೆನ್ನಾಗಿದೆ ಅಲ್ಲ? ಸೂಪರ್ ಉಂಟು, ಒಳ್ಳೆದಾಗಿದೆ ಇದು. ಯಾಕಂದ್ರೆ ನಮಗೆ ಖುಷಿ ಉಂಟು. ಹಲಸಿನ ಮತ್ತು ಮಾವಿನದ್ದು ಉಂಟಲ್ಲ, ಇದು ಸುಳ್ಯದಳ ಆಗುವುದು ಒಂದು ಬಾರಿ ಸಂತೋಷ ವಿಷಯ. ಒಳ್ಳೆದು, ಮತ್ತೆ ನಿಮ್ಮ ಸಹಕಾರ ಉಂಟು ಅಂತ ನಮಗೆ ಎಸ್. ಓಕೆ, ಎಲ್ಲಿಂದ ಬರ್ತಾ ಇದ್ರಿ? ಅಜ್ಜ ಅವರ. ಹೇಗಿದೆ? ಚೆನ್ನಾಗಿದೆ. ಬರ್ತಾ ಇರೋದಷ್ಟೇ. ವೀಕ್ಷಕರೇ, ಪುಟ್ಟ ಮಕ್ಕಳನ್ನು ಕೂಡ ಕರ್ಕೊಂಡು ಈ ಒಂದು ಮೇಳನ್ನು ಎಂಜಾಯ್ ಮಾಡಲಿಕ್ಕೆ ಬಂದಿದ್ದಾರೆ ತಾಯಂದಿರು. ಹೇಗೆ ಹೆಸರು? ಹೇಗಿದೆ? ಹೇಳಿ. ಅದಿಷ್ಟೇ ಇವಾಗ ನೋಡ್ತಾ ಇದ್ದೇವೆ, ತುಂಬ ಚೆನ್ನಾಗಿದೆ. ಸುದ್ದಿಯಲ್ಲಿ ನೋಡಿದ್ವಿ, ಚೆನ್ನಾಗಿದೆ. ನಾವು ಜೋಬಳೆಯಿಂದ. ಹೇಳಿ, ಎಲ್ಲಿಂದ ಬರ್ತಾ ಇದ್ದೀರಿ? ಹೇಗಿದೆ? ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಈಗ ಬರ್ತಾ ಇದ್ದೇವೆ ಅಷ್ಟೇ, ಇನ್ನು ನೋಡ್ಲಿಕ್ಕೆ ಒಳಗೆ ತುಂಬಾ ಇದೆ. ಓಕೆ, ಹೇಗಿದೆ ಮೇಡಮ್? ತೊಂದರೆ ಇಲ್ಲ, ಚೆನ್ನಾಗಿದೆ. ಕನಸು ಅದೆಲ್ಲ ಕಲರ್ ವೆರೈಟಿ ಉಂಟು. ಹೇಳಿ. ನಮ್ಮ ಸುಳ್ಯ ತಾಲೂಕಿನಲ್ಲಿ ಇಂಥ ಒಂದು ಒಳ್ಳೆದಿದೆ ಸರ್. ಸೊ ಇಲ್ಲಿ ಬಂದು ನಾವು ಚಿಕ್ಕದು ಸಹ ತಿಳ್ಕೊಂಡೆವು, ಬಟ್ ಇಲ್ಲಿ ನೋಡುವಾಗ ಇಷ್ಟು ದೊಡ್ಡ ಮೇಳ ಆಗ್ತಾ ಇದೆ. ತುಂಬ ಖುಷಿ ಆಗ್ತದೆ ಸರ್. ವೆರೈಟಿ ಬೇಕಾದ ಎಲ್ಲ ಕೂಡ ಸಿಗ್ತದೆ ಸರ್. ತುಂಬ ಖುಷಿಯಾಗಿದೆ ಸರ್. ಅನೇಕ ಮಂದಿ ನಮ್ಮೊಂದಿಗಿದ್ದಾರೆ. ಮೇಡಮ್ ಗೀತಾ ಕೊಲ್ಚಾರ ಅವರಿದ್ದಾರೆ. ಹೇಗಿದೆ ಮೇಡಮ್? ಪರವಾಗಿಲ್ಲ. ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ಅದೊಂದು ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇದು ಪ್ರಥಮವಾಗಿ ಇಲ್ಲಿ ನಡೆಯುವಂತಹ ಒಂದು ಮೇಳ ಅಂತ ಹೇಳ್ಬೋದು. ಒಳ್ಳೆಯ ಪ್ರೋತ್ಸಾಹ ಮತ್ತೆ ಸಹಕಾರ ಕೂಡ ನೀಡ್ತಾ ಇದೆ. ಜನರುಗಳು ಗ್ರಾಮೀಣ ಪ್ರದೇಶದ ಅತಿ ಹೆಚ್ಚು ಜನಗಳು ಬರ್ತಾ ಇದ್ದಾರೆ. ಇಲ್ಲಿನ ಸಿಟಿಗಿಂತಲೂ ಜಾಸ್ತಿ ಗ್ರಾಮೀಣ ಪ್ರದೇಶದ ಜನರು ಬರ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತ ಹೇಳ್ಬೋದು. ಮತ್ತೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮಗೆಲ್ಲ ಇದು. ಯಾಕೆಂತಂದರೆ ಮುಂದಿನ ದಿವಸದಲ್ಲಿ ಇಂಥ ಹಣ್ಣಿನ ಗಿಡಗಳು ಅಥವಾ ಮಾವು ಇಂಥ ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಳ್ಳೆಯ ವ್ಯವಸ್ಥೆ ಉತ್ತಮವಾಗಿ ನಡೀತಾ ಇದೆ. ನಮಸ್ತೆ ಮೇಡಮ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ಹೇಗಿದೆ? ಚೆನ್ನಾಗಿದೆ, ನಾನು ತಗೊಂಡಿದ್ದೇನೆ. ಗಿಡ ಎಲ್ಲ ತಗೊಂಡ್ರಾ? ತಗೊಂಡಿದ್ದೇನೆ. ಹಲಸಿನ ಹಣ್ಣದು ಒಳ್ಳೆ ಪ್ರತಿಕ್ರಿಯೆ ಇದೆ. ಹೇಳಿ ಮೇಡಮ್. ಒಳ್ಳೆಯ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ, ಸುಳ್ಯ ತಾಲೂಕಿನಲ್ಲಿ. ಯಾಕಂತ ಹೇಳಿದ್ರೆ ಈಗ ನೋಡುವಷ್ಟರ ಮಟ್ಟಿಗೆ ಎಲ್ಲರಿಗೂ ಬಹಳ ಒಂದು ಖುಷಿಯಾದಂಥ ಒಂದು ಗಿಡಗಳನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟು ಎಲ್ಲರಿಗೂ ತುಂಬಾ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳಿ. ಓಕೆ, ತಿರುಮಲೇಶ್ವರಿ ಅರ್ಬಡ್ಕ ಅವರಿದ್ದಾರೆ. ಗಿಡ ತಗೊಂಡ್ರಂತ? ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಕಾಣ್ತಾ ಉಂಟು. ಅಂದರೆ ನಾವು ಅಲ್ಲಿದೆ ಇಲ್ಲಿದೆ ಅಂತ ನಾವು ಮೀಡಿಯಾಗಳಲ್ಲಿ ನೀವೇ ತುಂಬ ಕಡೆ ಒಂದು ನರ್ಸರಿಗಳನ್ನ ಪರಿಚಯ ಮಾಡಿಸಿದ್ರಿ. ಅವಾಗೆಲ್ಲ ಅಂದ್ಕೊಳ್ತಿದ್ವಿ ನಮ್ಮ ಮನೆಗೆ ಒಂದು ಗಿಡ ಬೇಕು ಅಂತ. ಇವತ್ತು ನಮ್ಮ ಹತ್ತಿರದಲ್ಲಿ ಸಿಗುವಂಥ ವ್ಯವಸ್ಥೆ ಮಾಡಿದವರಿಗೆ ನಾವು ಆಭಾರಿಯಾಗಿದ್ದೇವೆ. ಹಾಗೂ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೇನೆ. ನಿನ್ನೆ ಬಂದಿದೆ ನಾನು. ನಿನ್ನೆ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು. ಎಲ್ಲ ಒಳ್ಳೆದರಲ್ಲಿ ಎಲ್ಲ ಇದು ಮಾಡಿಕೊಂಡು ಓಪನಿಂಗ್ ಅದೆಲ್ಲ ಮಾಡಿಕೊಂಡು ಇದೆಲ್ಲ ಮಾಡಿದ್ರು. ಗಿಡಗಳು ಚೆನ್ನಾಗಿವೆ ಇಲ್ಲಿ, ಏನು ತೊಂದರೆ ಇಲ್ಲ. ಎಲ್ಲ ಗಿಡಗಳು ಇವೆ. ಏನು ಬಂದವರಿಗೆ ಒಂದು ಅವಶ್ಯಕತೆ ಎಲ್ಲ ಆಗುತ್ತೆ ಇಲ್ಲಿ. ನಾನು ಚಂದ ಇದೆ. ವರ್ಷದ ಈ ಥರ ಮೇಳ ಮಾಡಿದರೆ ಎಲ್ಲ ಇಲ್ಲಿಗೆ ನಮ್ಮ
ಐಟಮ್ಗಳ ಯಾವುದೆಲ್ಲ ಡಿಸ್ಪ್ಲೇ ಮಾಡಲಿಕ್ಕೆ ಕೂಡ ಚೆಂದ, ಮತ್ತು ಗಿಡಗಳೆಲ್ಲ ವಿತರಣೆ ಮಾಡ್ತಿದ್ದಾರೆ, ಅದೆಲ್ಲ ಭಾರಿ ಚೆಂದ ಉಂಟು. ಪುತ್ತೂರಲ್ಲಿ ಆಗಿತ್ತು, ಈಗ ನಮ್ಮ ಸುಳ್ಯದಲ್ಲಾಗಿದ್ದು ಊರಲ್ಲಿಯೇ ಬಂದಿದೆಯಲ್ಲ. ಹೌದು, ಪ್ರತಿ ವರ್ಷ ಕೂಡ ಈ ಥರ ಆದರೆ ಜನಗಳಿಗೆ ಕೂಡ ನೋಡಲಿಕ್ಕೆ ಮತ್ತು ಅವರು ಮಾಡಿದಂಥ ವಸ್ತುಗಳಿಗೆ ಕೂಡ ಬೆಲೆ ಸಿಗುವಂಥದ್ದು ಅದೆಲ್ಲ ಆಗಲಿಕ್ಕೆ ತುಂಬ ಸಹಾಯ ಆಗ್ತದೆ. ಮೇಳವನ್ನ ನೋಡ್ಲಿಕ್ಕೆ ಪ್ರಾಂಶುಪಾಲರು ಬಂದಿದ್ದಾರೆ. ಸುಳ್ಯದ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಮಿತಾಲಿ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ. ಹೇಗಿದೆ? ಅದೇ ಹೊಸ ಎಕ್ಸ್ಪೀರಿಯನ್ಸ್. ನಾನು ಬಂದಿಲ್ಲ ಆ್ಯಕ್ಚುಲಿ ಪುತ್ತೂರಲ್ಲೂ ಆಗಿದ್ದಾಗ, ಬಟ್ ಇಲ್ಲಿ ನೋಡಿದರೆ ಒಳ್ಳೆ ರೆಸ್ಪಾನ್ಸ್ ಅಂತ ಅನ್ನಿಸ್ತದೆ ನೋಡುವಾಗ. 2 many things ಒಂದೇ ಪ್ಲೇಸಲ್ಲಿ ಅಂತ ಹೇಳೋದು. ಆ್ಯಂಡ್ ಐಡಿಯಾಸ್ ಕೂಡ ಸಿಗುತ್ತೆ. ದಟ್ ಇಸ್ ಇಟ್. ಏನೇನು ಹೊಸತ್ತೇನಾದರೂ ಇದ್ರೆ ನಮ್ಗೆ ಐಡಿಯಾವೇ ಇರೋದಿಲ್ಲ ಕೆಲವೊಮ್ಮೆ. ಸೊ ಇಂಥ ಎನ್ಕರೇಜ್ಮೆಂಟ್ ಡೆಫಿನೆಟ್ಲಿ ಅಗ್ರಿಕಲ್ಚರಿಸ್ಟ್ಗೆ ಇಟ್ಸ್ ಡೆಫಿನೆಟ್ಲಿ ಅಂದರೆ ಆಗ್ತಾ ಇರಬೇಕು ಎಲ್ಲ ಕಡೆ. ಹೇಗೆ ರೆಸ್ಪಾನ್ಸ್ ಇದೆ? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ನಿನ್ನೆ ನಾನು ನೋಡ್ತಾ ಇದ್ದೇನೆ, ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಬೆಳಿಗ್ಗೆ ನಾನು 7:45 ನಿನ್ನೆ ಬರುವಾಗಲೇ ಜನ ಬರ್ತಾಯಿದ್ರು. ಇಲ್ಲಿ ಓಪನ್ ಆಗ್ತಾ ಇದ್ದಷ್ಟೇ, ಆದರೂ ಕೂಡ ಜನ ಬರ್ತಾಯಿದ್ರು. ತುಂಬ ವೆರೈಟೀಸ್ ಇದ್ದಾವೆ. ಹಲಸಿನಲ್ಲಿ ವೆರೈಟೀಸಲ್ಲಿ, ಮಾವಲ್ಲಿ ವೆರೈಟೀಸ್, ಮತ್ತು ಬೇರೆ ಬೇರೆ ತರಕಾರಿಗಳು ಅಂಥದ್ದೆಲ್ಲ ಇದೆ. ಮತ್ತು ಇದು ಯಾವುದು ಹೂವಿನ ಗಿಡಗಳು. ಮತ್ತು ಹೆಚ್ಚಾಗಿ ಖುಷಿಯಾದೊಂದು ವಿಷಯ ಅಂತ ಹೇಳಿದರೆ ಇದು ಯಾವುದು ಹಲಸಿನ ಕಸಿ ಕಟ್ಟುವ ಒಂದು ಇದು. ಅವರು ಭಾಳ ಅನಿಲ್ ಜಾಕಿ ಅವರು ಭಾರಿ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ನಿನ್ನೆ ಕೂಡ ಕೇಳಿದವರು ಮಾತಾಡಿದೆ ನಾನು, ಭಾಳ ಚೆನ್ನಾಗಿ ರೆಸ್ಪಾನ್ಸ್. ನಾನು ಅದು ಹೇಳಿದೆ, ಸ್ವಲ್ಪ ನೀವು ಚಾರ್ಜ್ ಮಾಡಿದರೆ ಒಳ್ಳೆ ಇತ್ತು ಅಂದರೆ. ಹಾಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಕೂಡ. ಹಾಗೆ ಜನರು ಸ್ವಲ್ಪ ಹಿಂಜರಿಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಹಿಂಜರಿದು ಬೇಡ ಅಂತ ಹೇಳಿ ಉದ್ದೇಶದಿಂದ ನಾನು ಫ್ರೀಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸುಳ್ಯದಲ್ಲಿ ಈಗ 2ನೇ ಬಾರಿಗೆ ಆಗ್ತಾ ಇರೋದು ಇದು. ಫಸ್ಟ್ ಟೈಮ್. ಈ ಸರ್ತಿ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಜನ ಸೇರಿದ್ದಾರೆ. ಕೃಷಿಕರಿಗೆ ಒಂದು ಒಳ್ಳೆ ಇದರಿಂದ ಉಪಯೋಗ ಅವಕಾಶ ಎಲ್ಲ ಮಾಡಿಕೊಡ್ಬೋದು. ಪ್ರಿಯ ವೀಕ್ಷಕರೇ, ಯಾವುದೋ ಒಂದು ಮೇಳ ಯಶಸ್ವಿ ಆಗಬೇಕಿದ್ರೆ ಅಲ್ಲಿ ಭೋಜನ ಅಥವಾ ಊಟ ಉಪಹಾರವು ಕೂಡ ಬಹಳ ಶುಚಿಯಾಗಿರಬೇಕು. ಅಂಥ ಒಂದು ವಾತಾವರಣವನ್ನು ಇಲ್ಲಿ ಕೂಡ ಕಾಣ್ತಾ ಇದ್ದೇವೆ. ಇದರ ಒಂದು ಉಸ್ತುವಾರಿಯನ್ನು ವಹಿಸಿದವರು MS ಶ್ರೀಶಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸಹಜವಾಗಿ ಹಲಸು ಮಾವು ಮೇಳ ಅಂತಂದ್ರೆ ಖಂಡಿತವಾಗಿ ಅದರದ್ದೇ ವೆರೈಟಿಗಳು ಕೂಡ ಇರತ್ತಲ್ವಾ? ನಿನ್ನೆಯಿಂದ ಇವತ್ತು 2ನೇ ದಿನ, ಏನು ವೆರೈಟಿ ಇದೆ? ನಿನ್ನೆ ನಾವು ಹಲಸಿಗೆ ನಿನ್ನೆ ಪ್ರಥಮ ದಿನ ಆದ ಕಾರಣ ನಮಗೆ ಅಷ್ಟು ಹಲಸನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತೀಗ ನಾವು ಗುಜ್ಜೆ ಪಲ್ಯ ಮತ್ತೆ ಚಟ್ನಿ, ಅದೇ ರೀತಿ ನಾಳೆ ಇನ್ನೊಂದು ಸ್ವಲ್ಪ ಹಲಸಿನ ಖಾದ್ಯಗಳನ್ನು ನಾವು ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ. ನಾಳೆ ವಿಶೇಷವಾಗಿ ಸಾಯಂಕಾಲ ಗುಜ್ಜೆ ಬಿರಿಯಾನಿ ಮಾಡಲಿಕ್ಕೆ ನಾವು ಬೆಂಗಳೂರಿಂದ ವಿಶೇಷವಾದ ಗುಜ್ಜೆಯನ್ನು ತರಿಸಿ, ವಿಶೇಷವಾಗಿ ಈ ಸಾಂಬಾರು ಮಾಡುವಂತ ವೆರೈಟಿ ಅದು ನಮ್ಮ ಇಲ್ಲಿ ಈ ಊರಲ್ಲಿ ಬೆಳೆಯುವುದಿಲ್ಲ. KS ಅಶೋಕ್ ಕುಮಾರ್ ಅಂತ ಬ್ಯಾಂಗ್ಳೂರಲ್ಲಿ ನಮ್ಮವರೇ, ಅವರು ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೆ ಅವರು ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ. ಹಾಗೆ ನಾವು ಆದಷ್ಟು ನಮ್ಮ ಈ ಹಲಸಿಗೆ ಸಂಬಂಧಪಟ್ಟಂತ ಖಾದ್ಯಗಳನ್ನೇ ಮಾಡಲಿಕ್ಕೆ. ನಮ್ಮೊಂದಿಗೆ ಈ ನಾಡಿನ ಖ್ಯಾತ ಗಾಯಕರಾಗಿರುವಂತಹ KR ಗೋಪಾಲಕೃಷ್ಣ ದಂಪತಿ ಇದ್ದಾರೆ. ಅವರು ಕೂಡ ಈ ಒಂದು ಸವಿಯನ್ನ ಸವಿಲಿಕ್ಕೆ ಬಂದಿದ್ದಾರಲ್ವಾ? ಹೇಗಿದೆ? ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಚಾರಿತ್ರ್ಯ ಐತಿಹಾಸಿಕ ಅಂತ ಹೇಳ್ತೇನೆ. ಯಾಕೆಂದ್ರೆ ಇದರ ಒಂದು ಇಲ್ಲಿನ ಸಂಘಟನೆ ಅತ್ಯಂತ ಆಕರ್ಷಕ. ಎರಡನೇದು, ನಿನ್ನೆಯಿಂದಲೇ ಊರಿನ ಜನ ಎಲ್ಲ ಈಚೆಗೆ ಬರ್ತಾ ಇರೋದು ಎರಡನೇ ವಿಷಯ. ಮೂರನೇದು ಏನು ಅಂದರೆ, ನಾಳೆಗೂ ಇದು ಮುಂದುವರಿತದಾದರೆ ಇನ್ನೂ ಕೂಡ ಇಲ್ಲಿನ ಆಕರ್ಷಣೆ ಕೇವಲ ಒಂದು ದಿನಕ್ಕಲ್ಲ, ಪ್ರಾಯಶಃ ಇನ್ನು ಮುಂದೆ ಇಂಥದ್ದು ಆಗಾಗ ಆದರೆ ಕೃಷಿಕರಿಗೂ ಗ್ರಾಹಕರಿಗೂ ಮಾರುಕಟ್ಟೆ ಸರ್ವರಿಗೂ ಇದೊಂದು ಪ್ರಗತಿದಾಯಕವಾದ ಅಂಶ. ಒಂದು ಹಲಸು ಮಾವು ಮೇಳದಲ್ಲಿ ಅನೇಕ ರೀತಿಯ ಅಂಗಡಿಗಳು ಕೂಡ ಇದೆ. ನಮ್ಮೊಂದಿಗೆ ಶ್ವೇತಾ ಖಾನೋ ಅವರಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಅವರ ವಿಶೇಷ ಸ್ಟೋರಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಏನು ಪೆಪ್ಪರ್ ಲೈಮ್ ಎನ್ನುವಂಥ ಬ್ಲ್ಯಾಕ್ ಪೆಪ್ಪರ್ ಲೈಮ್ ಎನ್ನುವಂಥ ಅವ್ರ ಎಸೆನ್ಸನ್ನು, ಸ್ಕ್ವಾಶನ್ನು ತಯಾರಿಸಿ ಅದನ್ನು ಪ್ರಾಡಕ್ಟ್ ಆಗಿ ಮಾರ್ಪಡಿಸಿ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಶ್ವೇತಾ ಅವರಿದ್ದಾರೆ. ಹೇಗಿದೆ ರೆಸ್ಪಾನ್ಸ್? ನಮಸ್ತೆ. ಮೊದಲಿಗೆ ಸುದ್ದಿ ಅವರಿಗೆ ತುಂಬಾ ಧನ್ಯವಾದಗಳು ಹೇಳಬೇಕು. ನೀವು ನಮ್ಮ ಸಂದರ್ಶನ ಮಾಡಿದ ಕಾರಣ ಅದು ಬರೀ ಸುಳ್ಯಕ್ಕಲ್ಲ, ಒಂದು 10 ಊರಿಗೆ ನಮ್ಮ ವಿಷಯ, ನಮ್ಮ ಪ್ರಾಡಕ್ಟ್ ಬಗ್ಗೆ ಇಡೀ ಪ್ರಸಾರವಾಯಿತು. ಎಷ್ಟಂತ ಹೇಳಿದ್ರೆ ಜನರು ಹುಡುಕಿ ಬರ್ತಾ ಇದ್ದಾರೆ, ನಮ್ಮ ಪ್ರಾಡಕ್ಟ್ ಅನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದಗಳು. ಮತ್ತೆ ಇಂಥ ಹಲಸು ಮೇಳಗಳು ನಮಗೆ ಬೇಕೇ ಬೇಕು. ನಮ್ಮದು ಹೊಸ ಪ್ರಾಡಕ್ಟ್ ಆದ ಕಾರಣ ಪ್ರಾಡಕ್ಟ್ ಎಷ್ಟೇ ಒಳ್ಳೇದಿದ್ರು ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಇಂಥ ವೇದಿಕೆಗಳು ಬೇಕು. ಹಾಗೆ ತುಂಬಾ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ನಾವು ಅಂದುಕೊಂಡಕ್ಕಿಂತ ಉತ್ತಮ ರೀತಿಯಲ್ಲಿ ಮಾರಾಟ ಆಗ್ತಾ ಇದೆ. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ವಿಶಿಷ್ಟ ಮೇಳದ ಸಂಘಟನಾ ಸಂಸ್ಥೆಗಳಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಟೀಮ್ ಉಬಾರ್. ಅವರ ಒಂದು 20 ಮಂದಿಯ ತಂಡ ಇಂತಹ ಅನೇಕ ಮೇಳಗಳನ್ನು ಸಂಘಟಿಸಿ ನಮ್ಮೊಂದಿಗೆ ರಾಕೇಶ್ ಅವರಿದ್ದಾರೆ. ಟೀಮ್ ಉಬಾರ್ನ ಸುಳ್ಯದ ಈ ಒಂದು ಮೇಳದ ಅನುಭವ ಏನು?
ಒಳ್ಳೆ ಸ್ಪಂದನ ಸಿಕ್ಕಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಜನರದ್ದು. ಮತ್ತೆ ಎಲ್ಲ ರೀತಿಯ ಸ್ಟಾಲ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಓಕೆ, ಬಹುಶಃ ನೀವು ಬೇರೆ ಬೇರೆ ಕಡೆಯಿಂದ ಮೇಳಗಳನ್ನು ಸಂಘಟಿಸ್ತಾ ಇದ್ದೀರಲ್ಲ? ನಾವು ಸುದ್ದಿ ಅರಿವು ಕೇಂದ್ರ ಮತ್ತೆ ನಮ್ಮ ಟೀಮ್ ಇದರಲ್ಲಿ ಸಹಯೋಗದಿಂದ ನಾವು ಒಂದು 5 ಕಡೆಯಲ್ಲಿ ಈ ಸರ್ತಿ ಹಲಸು ಮೇಳ ಮಾಡ್ತಾ ಇದ್ದೇವೆ. ಒಂದು ಇದು ಸುಳ್ಯದು, ಇದು ಫಸ್ಟ್. ಮತ್ತೆ 19, 20, 21ನೇ ತಾರೀಕಿನಂದು ಉಪ್ಪಿನಂಗಡಿಯಲ್ಲಿ ನಡೀತಾ ಇದೆ. ಅದಾದ ಮೇಲೆ ಬೆಳ್ತಂಗಡಿ, BC ರೋಡು, ವಿಟ್ಲ, ಹೀಗೆ 5 ಕಡೆಯಲ್ಲಿ ಮಾಡ್ತಾ ಇದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಹಲಸು ಮಾವು ಮೇಳಕ್ಕೆ ವೀಕ್ಷಕರು ಬರ್ತಾ ಇದ್ದಾರೆ. ಜೊತೆಗೆ ಅನೇಕ ನಾಯಕರು ಕೂಡ ನಮ್ಮ ಮುಂದೆಗಿದ್ದಾರೆ. PS ಗಂಗಾಧರ್ ಅವರಿದ್ದಾರೆ. ಬಹುಶಃ 2 ದಿನವೂ ಭಾಗವಹಿಸ್ತಾ ಇದ್ದೀರಿ, ಹೇಗಿದೆ? ಸುಳ್ಯದ ಒಂದು ಟೀಮ್ ಉಬಾರ್ ಮತ್ತು ರೈತ ಕೃಷಿ ಉತ್ಪಾದಕರ ಈ ಒಂದು ಸಂಘದಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಸುದ್ದಿ ಅರಿವು ಕೇಂದ್ರದ ನೆರವಿನೊಂದಿಗೆ ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ 2 ದಿವಸ ಕೂಡ ನಾವು ಇದನ್ನು ವೀಕ್ಷಣೆ ಮಾಡಿದ್ದೇವೆ. ಸುಳ್ಯದ ಜನತೆಗೆ ಇದೊಂದು ಅತ್ಯುತ್ತಮವಾದಂಥ ಕೊಡುಗೆ. ಏಕೆಂತೇಳಿದರೆ ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲೆಮರೆ ಕಾಯಿಯಂತೆ ದುಡಿದಿರ್ತಕ್ಕಂಥ ಎಷ್ಟೋ ಜನ ಬೇರೆ ಬೇರೆ ಕೃಷಿಯ ಉಪಕರಣಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರು ತನ್ನ ಜೀವನದ ಒಂದು ಉಪಕಸಬನ್ನು ಮಾಡ್ತಾ ಇದ್ದಾರೆ. ಅವರನ್ನು ಪ್ರದರ್ಶಿಸುವಂಥದ್ದು ಕಾರಣ ಇದು ಪ್ರತಿ ವರ್ಷ ನಡಿಬೇಕು ಅಂತ ಆದರೆ ಕೃಷಿಗೆ ಉತ್ತೇಜನ ಕೊಟ್ಟಂಗೆ ಆಗ್ತದೆ ಅಂತ ಆಶಯವನ್ನು ಈ ಸಂದರ್ಭ. ಓಕೆ, ಹೇಳಿ KT ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಇದಾಗ್ತಾ ಇದೆ. ಬಹುಶಃ ಬೇರೆ ಬೇರೆ ಭಾಗಗಳಲ್ಲಿ ಇದಾಗಿದೆ. ಅಂದರೆ ನಮಗೆ ಬಹಳಷ್ಟು ವಿಚಾರಗಳಲ್ಲಿ ಇದನ್ನು ಪ್ರಥಮ ಬಾರಿಗೆ ಮಾಡೋದು ಬಹಳ ಯಶಸ್ವಿಯಾಗಿದೆ. ಯಾಕೆಂತ ಹೇಳಿದರೆ ನಾವು ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದಾಗ ನಾವು ಅಂದುಕೊಂಡಿದ್ದೆವು ಸುಳ್ಯದಲ್ಲಿ ಇದೊಂದು ಯಾಕೆ ಆಗಲಿಲ್ಲ ಅಂತೇಳಿ. ಬಹುಶಃ ವೀರಪ್ಪ ಅವರ ನೇತೃತ್ವದಲ್ಲಿ ಅದನ್ನು ಸಂಘಟನೆ ಮಾಡಿದರೆ ಇದು ಕೃಷಿಕರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗ್ತದೆ ಮತ್ತು ಇದರ ಮುಖಾಂತರ ಕೃಷಿಕರಿಗೆ ಗಿಡಗಳಿರ್ಬೋದು, ಹಲಸಿನ ಉತ್ಪನ್ನಗಳು, ಮಾವಿನ ಉತ್ಪನ್ನಗಳು ಅದನ್ನೆಲ್ಲ ಬೆಳೆಸುವ ಒಂದು ಮಾಹಿತಿ ನಮ್ಮ ಕೃಷಿಗೆ ಸಂಬಂಧಿಸಿದ ಎಲ್ಲ ಪೂರಕ ವ್ಯವಸ್ಥೆಗಳು ಇಲ್ಲಿ ಇದೆ. ಇದರ ಉಪಯೋಗವನ್ನು ಸುಳ್ಯ ತಾಲೂಕಿನ ಎಲ್ಲ ಜನತೆಗಳು ಪಡ್ಕೊಂಡು ಇದರ ಪ್ರಯೋಜನವನ್ನು ಪಡೆದರೆ ಮಾತ್ರ ಇದು ಯಶಸ್ವಿ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಶ್ಲಾಘನೀಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸುಳ್ಯದಲ್ಲಿ ಪ್ರಥಮ ಬಾರಿಗೆ ನಡೀತಿರುವಂಥ ಹಲಸು ಮತ್ತು ಮಾವು ಮೇಳ ಭಾಳ ಒಂದು ವಿಜೃಂಭಣೆಯಿಂದ ಭಾಳ ಖುಷಿಯಿಂದ ಜನ ಸೇರಿ ಬಹುಶಃ ಸುಳ್ಯ ತಾಲೂಕಿನ ಅಲ್ಲಿ ರೈತರು ಯಾವ ರೀತಿ ಹಣ್ಣು ಹಂಪಲುಗಳನ್ನು ಬೆಳೆಸಿರುವಂಥ ಆ ಹಣ್ಣು ಹಂಪಲುಗಳು ಇವತ್ತು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಉಂಟು. ಜೊತೆಗೆ ಅದನ್ನು ಬೆಳೆಯುವಂಥ ಗಿಡಗಳು ಸಹ ನಮಗೆ ದೊರಕುತ್ತಾ ಉಂಟು. ಹೀಗೆ ಸಹಕಾರಿ ಧುರೀಣರಾಗಿರುವಂತಹ ನಿತ್ಯಾನಂದ ಮುಂಡೋಡಿ ಅವರಿದ್ದಾರೆ, ಜಾಕೆ ಸಂತೋಷ್ ಅವರಿದ್ದಾರೆ. ಯಾವ ರೀತಿ ಅವರು ಕೂಡ ಈ ಮೇಳದಿಂದ 2 ದಿನಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ, ಯಾವ ರೀತಿ ಅವರ ಪ್ರತಿಕ್ರಿಯೆಯನ್ನು ಕೂಡ ಕೇಳೋಣ, ಹೇಳಿ. ಸುಳ್ಯ ತಾಲೂಕಿನಲ್ಲೇ ಹೇಳ್ಬೋದು ವಿಶೇಷವಾದಂಥ ಒಂದು ಭಾಳ ಅದ್ಭುತವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು FPO ಹಾಗೆ ಸುಳ್ಯ ಸುದ್ದಿ ಅರಿವು ಅಂತೆಲ್ಲ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಿಂದೆಂದೂ ಆಗದಂಥ ರೀತಿಯಲ್ಲಿ ಈ ಒಂದು ಹಲಸು ಮತ್ತು ಮಾವಿನ ಮೇಳ ಮಾಡಿದ್ದಾರೆ. ಜೊತೆಗೆ ಕೆಲವು ವಿಚಾರ, ಕಾಳುಮೆಣಸು ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡತಕ್ಕಂಥ, ಕಾಫಿಯ ಬಗ್ಗೆ ಮಾಹಿತಿ ಕೊಡತಕ್ಕಂಥ, ಹಲಸಿನ ಬಗ್ಗೆ ಮಾಹಿತಿ ಕೊಡತಕ್ಕಂಥ ಸೆಮಿನಾರ್ಗಳನ್ನು ಕೂಡ ಇಟ್ಟುಕೊಂಡು ಇವತ್ತು ಕೃಷಿಕರು, ಅದು ಹೆಚ್ಚಾಗಿ ಯುವ ಕೃಷಿಕರಿಗೆ ಉತ್ಸಾಹ ಆಗೋ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೀಲಿ. ಸುಳ್ಯ FPOದ ಮುಖಾಂತರ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ವಿಶೇಷವಾಗಿ ನಾನು ಸುಳ್ಯ FPOದ ಅಧ್ಯಕ್ಷರಾದಂಥ ವೀರಪ್ಪ ಗೌಡ್ರವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಹೇಳಲಿಕ್ಕೆ ಪ್ರಪ್ರಥಮ ಬಾರಿಗೆ ಈ ಸುಳ್ಯದಲ್ಲಿ ಹಲಸು ಮತ್ತು ಮಾವು ಮೇಳ ಆಗಿದೆ ಅಂತ ಹೇಳಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಈ ಹಿಂದೆ ಕೂಡ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಮತ್ತು ವೀರಪ್ಪ ಗೌಡರು ನಮ್ಮದೆಲ್ಲ ತಂಡ ಹಿಂದೊಂದು ನಾವು ಒಂದು ಸುಳ್ಯದಲ್ಲಿ ಒಂದು ವಿಶೇಷವಾದಂಥ ಒಂದು ಕೃಷಿ ಮೇಳವನ್ನು ಕೂಡ ಆಯೋಜನೆ ಮಾಡಿದ್ದು ಅತ್ಯಂತ ಯಶಸ್ವಿಯಾಗಿ ಅದು ಕೂಡ ನಡೆದಿತ್ತು. ಆ ಒಂದು ಯಶಸ್ವಿನ ಹಿನ್ನೆಲೆಯಲ್ಲಿ ಇವತ್ತು ಹಲಸು ಮತ್ತು ಮಾವಿನ ಮೇಳವನ್ನು ಇಲ್ಲಿ ರೈತ ಉತ್ಪಾದಕ ಸಹಕಾರಿ ಸಂಘ ಮತ್ತು ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಮತ್ತು ಸುದ್ದಿ ಅರಿವುದವರು ಸೇರಿಕೊಂಡು ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಉತ್ತಮವಾದಂಥ ಪ್ರತಿಕ್ರಿಯೆ ಈ ಒಂದು ಮೇಳಕ್ಕೆ ಬರ್ತಾ ಇದೆ. ಸಾಕಷ್ಟು ಜನಗಳು ನಿನ್ನೆಯಿಂದ ಇವತ್ತಿಗೆ ಇಲ್ಲಿ ಬಂದಂಥ ಜನಸಂಖ್ಯೆಯನ್ನು ನೋಡಿದರೆ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇದೇ ಸಾಕ್ಷಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಇಂಥ ಮೇಳಗಳು ಇನ್ನೂ ಕೂಡ ನಡೀತಾ ಇರಲಿ. ಈ ಮೇಳದಿಂದಾಗಿ ಹಲವು ಕೃಷಿಕರಿಗೆ ಇದರಿಂದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಕಾಳುಮೆಣಸು ಇರ್ಬೋದು, ಹಲಸಿನ ಬಗ್ಗೆ ಇರ್ಬೋದು, ಕಾಫಿ ಬಗ್ಗೆ ಇರ್ಬೋದು, ಅಥವಾ ಅಡಿಕೆ ಬಗ್ಗೆ, ಎಲ್ಲದರ ಬಗ್ಗೆ ಇಲ್ಲಿ ವಿಚಾರ ಸಂಕಿರಣವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲ ರೈತರು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿಗೆ PC ಜಯರಾಮ್ ಅವರಿದ್ದಾರೆ. ಅವರು ಕೂಡ 2 ದಿನಗಳ ಕಾಲ ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಏನು ಅನ್ನಿಸ್ತಾ ಇದೆ ಸರ್? ಮೇಳ ಅದ್ಭುತವಾಗಿ ಸಾಗಿ ಬಂದಿದೆ. ಸುಳ್ಯದ ಇತಿಹಾಸದಲ್ಲೇ ಈಗ ಪ್ರಥಮ ಬಾರಿಗೆ ಹಲಸು ಮಾವು ಮೇಳ ಅಂತ ಹೇಳೋದನ್ನು ಆಯೋಜಿಸಿದ್ದಾರೆ. ಆ ಮೇಳದ ಜೊತೆಗೆ ವಿವಿಧ ರೀತಿಯ ತಳಿಗಳನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥ, ಅದ್ರ ಜೊತೆಗೆ ವಿವಿಧ ಗೋಷ್ಠಿಗಳು, ಇವತ್ತು ಬೇರೆ ಬೇರೆ ಕೃಷಿಯ ವಿಚಾರದ ಬಗ್ಗೆ ವಿವಿಧ ಗೋಷ್ಠಿಗಳ ಮುಖೇನ ಜನರಿಗೆ ತಿಳುವಳಿಕೆ ಮೂಡತಕ್ಕಂಥ ಮತ್ತು ಕೃಷಿಯಲ್ಲಿ ಕೂಡ ಆದಾಯ ತರತಕ್ಕಂಥ ವಿಚಾರದಲ್ಲಿ ಇವತ್ತು ವಿಚಾರ ಸಂಕಿರಣ ನಡೆದಿದೆ. ಬಹುಶಃ ಬಹಳಷ್ಟು ಈ ವಿಚಾರ ಸಂಕಿರಣ ಕೂಡ ಸ್ವಂತ ತಾನೇ ಕೃಷಿ ಮಾಡಿ ಅನುಭವ ಇರತಕ್ಕಂಥವ್ರನ್ನು ಕರೆಸಿ ತನ್ನ ಕೃಷಿಯ ಅನುಭವದ ದಾರಿಯನ್ನು ನಮಗೆಲ್ಲ ತಿಳಿಸುವಂತೆ ಮಾಡಿದ್ದಾರೆ. ಒಂದು ಅದ್ಭುತ ಒಂದು ಯೋಜನೆ. ಬಹುಶಃ ಇನ್ನಷ್ಟು ಕೃಷಿಗೆ ಪ್ರಗತಿಪರ ಕೃಷಿಕರು ಹುಟ್ಟಬಹುದು ಮತ್ತು ದೇಶದ ಆದಾಯ, ಅವರ ಆದಾಯ, ಅದರ ಜೊತೆಗೆ ದೇಶದ ಆದಾಯ ಕೂಡ ಹೆಚ್ಚಾಗಲಿಕ್ಕೆ ಈ ಒಂದು ಕಾರ್ಯಕ್ರಮ ಸಹಕಾರಿಯಾಗಿದೆ. ಒಟ್ಟಿನಲ್ಲಿ ಇವತ್ತು ವಿವಿಧ ಸಂಘಟನೆಗಳು ಇವತ್ತು ಏರ್ಪಡಿಸಿರ್ತಕ್ಕಂಥ ಈ ಒಂದು ಕೂಟ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ, ಅನುಕರಣೀಯವಾಗಿ ಮೂಡಿ ಬಂದಿದೆ ಅಂತ ಹೇಳೋದನ್ನು ಸಂಘಟಕರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಿದ್ದೇನೆ. ವಂದನೆಗಳು. ಪ್ರಿಯ ವೀಕ್ಷಕರೇ, ಕಳೆದ ಅನೇಕ ದಿನಗಳಿಂದ ಈ ಒಂದು ಮೇಳದ ಯಶಸ್ಸಿಗಾಗಿ ದುಡಿತಾ ಇರುವಂತಹ ಒಂದು ಟೀಮ್ ನಮ್ಮ ಜೊತೆಗಿದೆ. ಜಯರಾಮ್ ಮುಂಡೋಳಿ ಮೂಲೆ ಅವರಿದ್ದಾರೆ, ಯಶವಂತ್ ಕಾಳಮನೆ ಅವರಿದ್ದಾರೆ, ಅದೇ ರೀತಿ ರಂಜಿತ್ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ. 2ನೇ ದಿನದಲ್ಲಿದ್ದೇವೆ. ಹೇಗೆ ಇತ್ತು ರೆಸ್ಪಾನ್ಸ್? ಏನು ಅನ್ನಿಸ್ತಾ ಇದೆ ಈ ಕ್ಷಣ? ರೆಸ್ಪಾನ್ಸ್ ಈಗ ಅತಿಥಿಗಳು ತುಂಬಾ ಖುಷಿಯಲ್ಲಿ ಅವರ ರಿವ್ಯೂ ಕೊಟ್ಟರು. ನಾವು ಒಂದು ಕಷ್ಟಪಟ್ಟದಕ್ಕೆ ಸಾರ್ಥಕ ಆಗಿದೆ. ಅದು ಇಷ್ಟು ದಿನದಿಂದ ನಾವು ಸುಮಾರು 1 ತಿಂಗಳಿಂದ ಓದಾಡ್ತಾ ಇದ್ದೇವೆ, ಆದ್ರೆ ಅದು ಇವತ್ತು ಸಾರ್ಥಕ ಆಗಿದೆ, ಅದು ಭಾವನ ಆಗಿದೆ. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಏನಿಲ್ಲ. ಹೇಳಿ ಹರೀಶ್. ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಾಕಷ್ಟು ಜನರ ಶ್ರಮ ಇದೆ. ಸೊ ಈ ಒಂದು ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹಲಸು ಮತ್ತು ಮಾವು ಮೇಳವನ್ನು ಸುಳ್ಯ ರೈತೋತ್ಪಾದಕ ಕಂಪನಿ, ಟೀಮ್ ಉಬಾರ್, ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಮತ್ತು ಕೃಷಿ ಅರಿವು ಕೇಂದ್ರ, ಸುದ್ದಿ ಕೃಷಿ ಅರಿವು ಕೇಂದ್ರ ಇವರೆಲ್ಲ ಸೇರಿ ಮಾಡಿದ್ದೇವೆ. ಈ ಒಂದು ಸುಳ್ಯ ಜನತೆ ಇದೊಂದು ಪಡ್ಕೊಂಡಿದ್ದಾರೆ. ಎಲ್ಲೂ ಬಂದು ನಮಗೆ ಆಶೀರ್ವದಿಸಿದ್ದಾರೆ, ಅದಕ್ಕೆ ತುಂಬಾ ಧನ್ಯವಾದ. ಓಕೆ, ಯಶವಂತ್ ಕಾಳಮನೆ ಅವರು ಹೇಗೆ 2ನೇ ದಿನದಲ್ಲಿದ್ದೀನಿ? ಹೌದು, ನಾವು 4 ಸಂಘಟನೆಯವರು ಏನು ಕಳೆದ 1 ತಿಂಗಳಿಂದ ಹಗಲಿರುಳು ದುಡಿದ್ದೇವೆ. GR ಪ್ರಸಾದ್ ಅವರು ಪ್ರಣವ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಈ ಮೇಳದ ಗೌರವಾಧ್ಯಕ್ಷರಾಗಿ, ಜೊತೆಗೆ ರೈತೋತ್ಪಾದ ಕಂಪನಿಯ ಅಧ್ಯಕ್ಷರಾದ ವೀರಪ್ಪ ಗೌಡ್ರು ಈ ಮೇಳದ ಅಧ್ಯಕ್ಷರಾಗಿ ಹಗಲಿರುಳು ದುಡಿದಕ್ಕೆ ನಮಗೆ ಫಲ ಸಿಗ್ತದೆ ಅಂತ ಹೇಳಿ ಅತ್ಯಂತ ಸಂತಸದಿಂದ ಹೇಳ್ತೇನೆ. ಯಾಕೆಂದರೆ ನಿರೀಕ್ಷೆಗೂ ಮೀರಿ ಇವತ್ತಿಗೆ ಶನಿವಾರ, ಇವತ್ತು ಮಧ್ಯಾಹ್ನ ಮೇಲೆ ಮತ್ತು ನಾಳೆ ಆದಿತ್ಯವಾರ ರಜಾ ದಿನ ಆದ ಕಾರಣ ಖಂಡಿತವಾಗಿಯೂ ಹಳ್ಳಿಗಳಿಂದ ಜನರು ಬರ್ತಾರೆ ಎಂಬ ನಂಬಿಕೆ ನಮಗಿದೆ. ಅದು ಬಂದವರು ಕೂಡ ಅವರ ಹತ್ರ ರೆಸ್ಪಾನ್ಸ್ ಕೇಳಬೇಕಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾರ್ಥಕ ಅಂತ ಕಾಣ್ತದೆ. ಯಾಕೆಂದರೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಇದು ಬರೀ ದಕ್ಷಿಣ ಕನ್ನಡ ಜಿಲ್ಲೆಗೆಲ್ಲ, ರಾಜ್ಯಾದ್ಯಂತ ಈ ಸಾಮಾಜಿಕ ಜಾಲತಾಣಗಳು, ವಿಶೇಷವಾಗಿ ಸುದ್ದಿ ಅರಿವು ಕೇಂದ್ರ, ಸುದ್ದಿ ಚಾನೆಲ್, ಸುದ್ದಿ ಬಿಡುಗಡೆ ಪತ್ರಿಕೆ, ಸುದ್ದಿ ವೆಬ್ಸೈಟ್ ಮೂಲಕ ಜಗದಗಲ ಪಸರಿಸಿದೆ. ನಮ್ಮ ಈ ಮೇಳದ ಗೌರವ ಮಾರ್ಗದರ್ಶಕರಾಗಿ ಸದಾ ನಮ್ಮೊಂದಿಗೆ ನಮ್ಮ ಸುದ್ದಿ ಆಡಳಿತ ನಿರ್ದೇಶಕರಾದ ಡಾಕ್ಟರ್ UP ಶಿವಾನಂದ್ ಅವರು ಸಲಹೆ ಸೂಚನೆ ಕೊಡ್ತಾ ಇದ್ರು. ನಿನ್ನೆ ಅವರು ಕಾರ್ಯಕ್ರಮ ಕೂಡ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಮೇಳ ಇನ್ನು ಬರುವ ವರ್ಷ ಕೂಡ ಮಾಡಿ ಅಂತ ಹೇಳುವಂಥದ್ದೊಂದು ಜನತೆಯಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಖಂಡಿತವಾಗಿ ಈ ಬಗ್ಗೆ ನಾವು 4 ಸಂಘಟನೆಯವರು ಸೇರಿಕೊಂಡು ಯೋಚನೆ ಮಾಡ್ತೇವೆ ಅಂತ ಹೇಳ್ತೇವೆ. ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ವಿಶೇಷ ದೋಸೆ ಹಲಸು ಇರ್ಬೋದು, ಬೇರೆ ಬೇರೆ ಇದಕ್ಕೆ ಆಗುವಂಥದ್ದು. ಈಗ ಅತಿಥಿಗಳು ಹೇಳಿದಾಗಿರುವಂತಹ ಹಲಸು ಉಂಟು, ಕೆಲವು 100 ವರ್ಷದ ಮೇಲಿನ ಇದು ಇರ್ಬೋದು. ಅದನ್ನು ಅಳಿವಿನಂಚಿನಲ್ಲಿ ಇರುವಂಥ ಉಳಿಸುವಂಥದ್ದು ಹೇಗೆ ಅಂತ ನಾವು ನಮಾಮಿ ಬಳಗ ಉಂಟು, ಇದಕ್ಕೆ ಪ್ರಚೋದನೆ ಪಟ್ಟು ಇಲ್ಲಿಗ ಜಾಕನೀರೊಟ್ಟಿಗೆ ಟೈಅಪ್ ಮಾಡಿಕೊಂಡು ಅವರೊಂದು ಸ್ವಂತ ಇಚ್ಛೆಯಿಂದ ನಮ್ಮ ಅಧ್ಯಕ್ಷರು ಮಾತಾಡಿದಾಗ ಅದನ್ನು ಇದು ಮಾಡಿ, ಅವರು ಈಗ ರೈತರು ಅದರ ಕೊಡಿ ತಂದರೆ ಅದರಿಂದ ಬಡ್ಡು ತೆಗೆದು ಅವರ ಅಡಿಗಿಡ ತಂದಿದ್ದಾರೆ. ಅದು ಹಾಕಿ ಕೊಡಲಿಕ್ಕೆ ಒಂದು ನಿನ್ನೆಯಿಂದ ಇದು ಮಾಡಿದ್ರೆ ಅದು ಅದ್ಭುತ ಒಂದು ಇದಾಗಿದೆ. ಎಲ್ಲೂ ಹಲಸು ಮೇಳದಲ್ಲಿ ಮಾಡದೇ ಇರುವಂಥದ್ದು ಇಲ್ಲಿ ಆಗಿದೆ. ಇದು ಪ್ರಪ್ರಥಮ ಬಾರಿಗೆ. ಇದು ಎಲ್ರಿಗೂ ನಾವೊಂದು ಮಾದರಿಯಾಗಿದ್ದೇವೆ. ಇದು ನಾವು ಹೇಳುವಂಥದ್ದಲ್ಲ, ಬೇರೆ ಬೇರೆ ನಮಗೆ ಪ್ರತಿಕ್ರಿಯೆ ಬರ್ತಾ ಉಂಟು. ಒಳ್ಳೇದು ಮಾಡಿದ್ದೀವಿ. ಹಲಸು ಮಾವು ಮೇಳದ ಜೊತೆಗೆ ಪ್ರತಿನಿತ್ಯ ಕೂಡ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ವೇದಿಕೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಸಾಂಸ್ಕೃತಿಕ ಸಮಿತಿಯ ಸಂಚಾಲಕಿ ಶ್ರೀಮತಿ ಮಧುರಾ ಎಂ ಆರ್ ನಮ್ಮ ಜೊತೆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸುಳ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಲ್ಪಟ್ಟಂತಹ ಹಲಸು ಮಾವು ಮೇಳದ
ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಸಂಜೆ ನಡೀತಾ ಇದೆ. ನಿನ್ನೆಯ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಸಂಜೀವಿನಿ ಒಕ್ಕೂಟದ ತಂಡದವರಿಂದ ಹಾಗೆಯೇ ವಿದುಷಿ ಇಂದುಮತಿ ನಾಗೇಶ್ ಅವರ ತಂಡದಲ್ಲಿ ಒಂದು 70 ಜನರ ಕಲಾ ತಂಡ ಭಾಗವಹಿಸಿ ಅಭೂತಪೂರ್ವ ಪ್ರದರ್ಶನವನ್ನು ನೀಡಿತ್ತು. ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಭಾಗಿಯಾಗಿದ್ದು ತುಂಬ ಸಂತೋಷವನ್ನು ಕೊಟ್ಟಿದೆ. ಎರಡನೇ ದಿನವಾದ ಇವತ್ತು ಗೋಪಾಲಕೃಷ್ಣ ಬನಾರಿ ಗೋಪಾಲಕೃಷ್ಣ ಅವರ ಮಹಿಳಾ ಯಕ್ಷಗಾನ ತಂಡದ 1 ಗಂಟೆಯ ಪ್ರದರ್ಶನ ಇದೆ. ಹಾಗೆ ವಿವಿಧ ವಿನೋದಾವಳಿ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಇವತ್ತಿನ ಜನಸಂಖ್ಯೆ ನೋಡ್ತಾ ಇದ್ದರೆ ಇವತ್ತಿನ ಕಾರ್ಯಕ್ರಮವು ಕೂಡ ತುಂಬಾ ಯಶಸ್ವಿಯಾಗಿ ನಡೀತದೆ ಅನ್ನುವಂಥದ್ದು ಇದೆ. ಹಾಗೆಯೇ ನಾಳೆ ಸಮಾರೋಪ ಕಾರ್ಯಕ್ರಮದ ಮುಂಚಿತವಾಗಿ ಒಂದು ಸುಗಮ ಸಂಗೀತ, ಅದು ಅರಳು ಪ್ರತಿಭೆಗಳಾದಂತಹ 2 ವಿದ್ಯಾರ್ಥಿನಿಯರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಹಾಗೆ ನಿಮಗೆಲ್ಲ ತಿಳಿದಿರುವ ಹಾಗೆ ಕೂಚಿಪುಡಿ ನೃತ್ಯದಲ್ಲಿ ನೃತ್ಯ ಶಿಲ್ಪಮ್ಮ ಅಂತ ಹೇಳುವ ಕಾರ್ಯಕ್ರಮ, ಇತ್ತೀಚೆಗಷ್ಟೇ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದಂಥ ಅಭಿಷೇಕ್ ಕಣೆಮರಡ್ಕ ಅವರಿಂದ ಕೂಚಿಪುಡಿ ನೃತ್ಯ, ಹಾಗೆಯೇ ಅರೆಭಾಷೆ ಅಕಾಡೆಮಿ ಪ್ರಾಯೋಜಿತ ಒಂದು ನಾಟಕ, ಅಭೂತಪೂರ್ವ ನಾಟಕ ಕೂಡ ಇದೆ. ಹಾಗೆ ತಾವೆಲ್ಲರೂ ಬರಬೇಕು, ಭಾಗವಹಿಸಬೇಕು. ಹಲಸು ಮಾವು ಮೇಳದಲ್ಲಿ ಎಲ್ಲವನ್ನ ನೋಡೋದು ಹಾಗೆ ಪರ್ಚೇಸ್ ಮಾಡೋದ್ರ ಜೊತೆಗೆ ಸಾಂಸ್ಕೃತಿಕ ವೈಭವವನ್ನು ಪ್ರೇಕ್ಷಕರಾಗಿ ಭಾಗವಹಿಸುವುದರ ಮುಖಾಂತರ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಸಂಘಟಕರ ಪರವಾಗಿ ಸಾಂಸ್ಕೃತಿಕ ಸಂಚಾಲಕಿಯಾಗಿ ನಾನು ನಿಮ್ಮೆಲ್ಲರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಈ ಒಂದು ಮಾವು ಹಲಸು ಮೇಳದಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ವಿ ನಿನ್ನೆ ಮತ್ತು ಇವತ್ತು ವಿಶೇಷ ಸ್ಟೋರಿಗಳ ಮೂಲಕ. ವಿಶೇಷವಾಗಿ ಮತ್ತೊಂದು ಸ್ಟಾಲ್ ಇದೆ, ನಮ್ಮೂರಿನವರೇ ಆಗಿರುವಂತಹ ಶ್ರೇಯಸ್ ಸುಳ್ಳಿ ದೊಡ್ಡ ಮೊತ್ತದಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೆಸ್ತಾ ಇರುವಂತಹ ನಮ್ಮ ಸ್ಟೋರಿಗಳ ಮೂಲಕ ಅದನ್ನು ಕೂಡ ಕಂಡುಕೊಂಡಿದ್ರಿ. ಅವರ ಸ್ಟಾಲ್ ಇದೆ, ಏನೆಲ್ಲ ಇದೆ ಅವರಲ್ಲೇ ಕೇಳೋಣ. ಹೇಳಿ ಸರ್. ನಾವು ನಮ್ಮ ತೋಟದಲ್ಲಿ ಬೆಳೆದ ಡ್ರ್ಯಾಗನ್ ಫ್ರೂಟ್, ಆಮೇಲೆ ರಂಬೂಟನ್ ಇದೆ, ಗುಲ್ಸಾನ್ ಇದೆ, ಆಮೇಲೆ ಮ್ಯಾಂಗೋಸ್ಟಿನ್ ಇತ್ತು. ಹಾಗೆ ನಾವು ನಮ್ಮ ತೋಟದಲ್ಲಿ ನಾವು ಬೆಳೆದು ಎಲ್ಲವನ್ನು ನಿಮ್ಮ ತೋಟದಲ್ಲೇ ಬೆಳೆದದಲ್ವಾ? ನಾವು ಇಲ್ಲಿ ಎಲ್ಲರಿಗೆ ಈ ಹಣ್ಣನ್ನು ಪರಿಚಯ ಮಾಡೋ ಡ್ರ್ಯಾಗನ್ ಫ್ರೂಟ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಸುಳ್ಯದಲ್ಲಿ ವಿಶಿಷ್ಟ ಮೇಳ ನಡೀತಾ ಇದೆ. ಅದು ಮಾವು ಹಲಸು ಮೇಳ. 2ನೇ ದಿನದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು, ಇಲ್ಲಿ ಭಾಗವಹಿಸಿದ್ರು ಏನಂದ್ರು, ಇಲ್ಲಿ ಏನೆಲ್ಲ ಇತ್ತು ಎಲ್ಲವನ್ನು ಕೂಡ ವೀಕ್ಷಕರಾದ ತಾವು ಕೂಡ ಕಂಡುಕೊಂಡ್ರಿ. ಈ ಒಂದು ಹಲಸು ಮತ್ತು ಮಾವು ಮೇಳ ನಡೀತಾ ಇರುವಂಥ ಶ್ರೀ ದುರ್ಗಾಪರಮೇಶ್ವರಿ ಕಲಾಮಂದಿರ ಕೇರ್ಪಳದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಳ್ಕ, ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೇರಿ, ಸುದ್ದಿ ನ್ಯೂಸ್ ಸುಳ್ಯ.